ಸ್ವಲ್ಪ ಸೈಡ್ ಅಣ್ಣ, ಸ್ವಲ್ಪ ಸೈಡ್ ಸರಿ ಅಣ್ಣ, ಸ್ವಲ್ಪ ಅಣ್ಣ ಅಣ್ಣ ಬಸವರಾಜನ್ ನಿಮಗೆ ಧೈರ್ಯ ಕೊಡಬೇಕಂತ ಬಂದಿನವ ಧೈರ್ಯ ಅಲ್ಲ ಕೂಡಣ ಅಮ್ಮ, ಅಲ್ಲೇ ಕೂಡ ಮನಿ ಅಲ್ಲೇ ಕೂಡ हाँ का ಮಹಾನಗರ ಮಧ್ಯಭಾಗದಲ್ಲಿ ಗೌಸಿದ್ದಪ್ಪ ನಾಯಕರು ಒಬ್ಬ 26 ವರ್ಷದ ಯುವಕ. ಆ ಯುವಕ ಆ ಕುಟುಂಬವನ್ನು ಜೋಪಾನ ಮಾಡಬೇಕು, ಜೊತೆಲಿ ಮನೆಯಲ್ಲಿದ್ದಂತ ತಂಗಿಯಂದ್ರನ್ನ ಲಗ್ನ ಮಾಡಬೇಕು, ಆ ಮನೆಯನ್ನು ಪೋಷಿಸಬೇಕಾದ್ರಿಗಿನ ಒಬ್ಬ ಮಗ ಮನೆಗೆ ಆಧಾರ ಸ್ತಂಭ ಇದ್ದಂತೆ. ಇವತ್ತು ಗೌಸಿದ್ದಪ್ಪ ನಾಯಕರನ್ನ ಸಾದಿಕ್ಕನ್ ಅಂತ ಯುವಕ ಮಧ್ಯಭಾಗದಲ್ಲಿ ಬಂದು ರುಂಡವನ್ನು ಕತ್ತರಿಸುವಂತ ಕೆಲಸ, ಮರ್ಡರ್ ಮಾಡುವಂತ ಕೆಲಸ ಸಾದಿಕ್ ಅವರು ಮಾಡ್ತಾರೆ. ಇವತ್ತು ಸಾದಿಕ್ ಅವರು ಇಷ್ಟು ಧೈರ್ಯದಿಂದ ಏನು ಗೌಸಿದ್ದಪ್ಪರನ್ನ ಏನು ಮರ್ಡರ್ ಮಾಡಿದಾರೋ, ಯಾವ ಧೈರ್ಯದ ಮೇಲೆ ಮಾಡಿದಾನ ನೋಡ್ರಿ. ಇವತ್ತು ಗೌಸಿದ್ದಪ್ಪರನ್ನ ಭಾವಚಿತ್ರವನ್ನ ನೋಡ್ರಿ. ಗೌಸಿದ್ದಪ್ಪರನ್ನ ಮರ್ಡರ್ ಮಾಡ್ಬೇಕಂದ್ರೆ ಸಾದಿಕರ ಕೈಲಿಗೆ ಆಗುತ್ತೇನು? ಒಬ್ಬರ ಕೈಲಿ ಆಗಲ್ಲ. ಬಹುಶಃ ಇವರೆಲ್ಲರೂ ಕೂಡ ಒಂದು 10-15 ಮಂದಿ ಸೇರಿ ಗೌಸಿದ್ದಪ್ಪರನ್ನ ಮಧ್ಯಭಾಗದಲ್ಲಿ ಮರ್ಡರ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರ ಜೊತೆಲಿ ಸಾಕಷ್ಟು ಮಂದಿ ಇದ್ರೆ ಕೂಡ ಈ ಕೊಪ್ಪಲಿನ ವರಿಷ್ಠಾಧಿಕಾರಿಗಳು ಗಂಟೆಗೊಂದು ಮಾತು, ಇವತ್ತು ಒಬ್ಬರಿದಾರ ಅಂತ ಹೇಳ್ತಾರ. ಗೌಸಿದ್ದಪ್ಪರ್ ಸತ್ತಂತ ಟೈಮಲ್ಲಿ ಆ ಭಾನುವಾರ ತೀರ್ಕೊಂಡು ಹೋಗ್ತಾರ, ರಾತ್ರಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರ,
ಮತ್ತೆ ಮರುದಿನ ಇವತ್ತು ದಹನ ಸಂಸ್ಕಾರವನ್ನು ಮಾಡ್ತಾರ. ಅಷ್ಟು ಅರಾತುರಿಯಲ್ಲಿ ಮಾಡಬೇಕಾದಂತ ಪರಿಸ್ಥಿತಿ ಏನು ಬಂತು ನಿಮಗೆ? ನಾನು ಈ ಗೌಸಿದ್ದಪ್ಪರನ್ನ ಕೊಲೆ ಮಾಡಿದಂತ ಸಾದಿಕ್ ಜೊತೆಲಿ ಕಾಣದ ಕೈವಾಡಿಗಳು ಯಾರಿದ್ದಾರೆ ಅವರು ಹೊರಗಡೆ ಬರಬೇಕು. ಇದು ಪೊಲೀಸರು ಕುಮ್ಮಕ್ಕಿದೆನಾ, ರಾಜಕಾರಣಿಗಳು ಕುಮ್ಮಕ್ಕಿದೆನಾ? ಇಲ್ಲಿದ್ರೆಗಿನ ಆ ಸಾದಿಕ್ ಜೊತೆಲಿ ಆ PFI ಏನು ಸಂಘಟನೆಗಳು ಕೈವಾಡ ಇದೆನಾ? ಆದ್ರೆ ಹಿಂದೂ ಪರ ಕಾರ್ಯಕರ್ತರಿಗೆ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇರುವಂತ ಯಾವೊಬ್ಬ ಹಿಂದೂ ಕಾರ್ಯಕರ್ತರು ಕೂಡ ಇದೇ ರೀತಿಯಲ್ಲಿ ಕೊಲೆಗಳಾಗ್ತಿದ್ರಿಗಿನ ಸರ್ಕಾರ ಏನು ಮಾಡ್ತದೆ? ಕತ್ತಕ್ಕಾಯ್ತಾ ಇದ್ದೀರಾ? ಸರ್ಕಾರ ಏನೋ ನಿದ್ದೆ ಮಾಡ್ತಾ ಇದ್ದೀರಾ? ಇವತ್ತು ಗೌಸಿದ್ದಪ್ಪರ ತಾಯಿ ಗೋಳ ಅಂತ ಅಳ್ತಾ ಇದ್ದಾಳ. ಆ ತಾಯಿನ ಸಮಾಧಾನ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಅವ್ರ ತಂದೆಯವರು ಅಳ್ತಾ ಇದ್ದಾರ. ನಾವೆಲ್ಲರೂ ಕೂಡ ಹೋಗಿದ್ದೀವಿ ನೋಡ್ರಿ. ಗೌಸಿದ್ದಪ್ಪವ್ರನ್ನ ಇವತ್ತು ಜೀವ ಕಳ್ಕೊಂಡಿದ್ದಾನ. ತಾಯಿ ನಾವು ತಂದು ಕೊಡಕ್ ಆಗ್ತಾ ಇಲ್ಲ. ನಿನ್ನ ಮಗ ಆತ್ಮಕ್ಕೆ ಶಾಂತಿ ದೊರೆಯ ಸಲುವಾಗಿ ನಾವೆಲ್ಲರೂ ಕೂಡ ನಿಲ್ತೀವಿ. ಜಾತ್ಯತೀತವಾಗಿ ನಿಲ್ತೀವಿ, ಪಕ್ಷಾತೀತವಾಗಿ ನಿಲ್ತೀವಿ. ಎಲ್ಲಿ ತನಕ ಕೂಡ ಗೌಸಿದ್ದವ್ರನ್ನ ಕೊಲೆ ಮಾಡಿದಂತ ಸಾದಿಕ್ಕು ಅವ್ರ ಜೊತೆಲಿದ್ದಂತ ಕಾಣದ ಕೈವಾಡಿಗಳು ಯಾರಿದಾರೋ ಅವ್ರ ಗಲ್ಲು ಶಿಕ್ಷೆ ಕೂಡ ತನಕ ಹೋರಾಟವನ್ನು ಮಾಡ್ತೀವಿ ಅಂತ ಮಾತು ಕೊಟ್ಟಿದೆ. ಅದ್ರ ಪ್ರಕಾರ ಹೋರಾಟ ಮಾಡೇ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸಮುದಾಯದ ಮುಖಂಡರಾದಂತ ನಮ್ಮ ವಾಲ್ಮೀಕಿ ಸಮುದಾಯದ ಜಿಲ್ಲಾ ಅಧ್ಯಕ್ಷರಾದಂತ KN ಪಾಟೀಲ್ ಸಾಹೇಬ್ರವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಬಸವರಾಜ್ ಅವರು, ನಮ್ಮ ಡಾಕ್ಟರ್ ಸಾಹೇಬ್ರಾದಂತ ಬಸವರಾಜ್ ಅಣ್ಣನವರು, ಅದೇ ರೀತಿ ಶರಣು ಅವರು, ನಾಗರಾಜ್ ಅವರು, ಅದೇ ರೀತಿ ಬುದ್ಗುಪ್ಪ ಗಿರಿಯಪ್ಪಣ್ಣನವರು, ಸುರೇಶ್ ಅಣ್ಣನವರು, ಎಲ್ಲರೂ ಕೂಡ ನೋಡ್ರಿ, ಯಾರು ಕೂಡ ಇವತ್ತು ಒಂದು ಜಾತಿಗೆ ಸೇರಿದಂತವರಲ್ಲ. ನಾವೆಲ್ಲರೂ ಕೂಡ ಗೌಸಿದ್ದಪ್ಪ ಅವರ ಏನ ಆತ್ಮಕ್ಕೆ ಅವ್ರಿಗೆಲ್ಲ ಒಂದು ಕಡೆ ಧೈರ್ಯವನ್ನು ತುಂಬಬೇಕನ್ನಂತ ಕಾರಣದಿಂದ ಇಲ್ಲಿ ಬಂದಿದ್ವಿ. ಅವ್ರ ಮನೆಗೆ ಕೂಡ ಬಂದಿದ್ವಿ. ಈ ಹೋರಾಟ ಅನ್ನಂತ ಇಲ್ಲಿಗೆ ನಿಲ್ಲಲ್ಲ. ಇವತ್ತು ಸಮುದಾಯ ಒಂದು ತೀರ್ಮಾನವನ್ನು ತಗೊಂಡಿದೆ. ಏನು ಶುಕ್ರವಾರ 8ನೇ ತಾರೀಕಿಗೆ, ಶುಕ್ರವಾರ 8ನೇ ತಾರೀಕಿಗೆ ಒಂದು ದೊಡ್ಡ ಉಗ್ರವಾದಂತ ಹೋರಾಟವನ್ನು ಮಾಡಬೇಕು. ಇವತ್ತು ಅವ್ರ ಟ್ರೋಲ್ಗಳನ್ನು ನೋಡ್ತಾ ಇದೆ. ಒಂದಿನ ಮುಂಚೆ ಮಚ್ಚಿಡ್ಕೊಂಡು ಟ್ರೋಲ್ ಮಾಡ್ತಾನ, ಒಂದು ಕಡೆ ಡ್ರಗ್ಸ್ ಹೊಡಿತಾ ಅವನು ಹೊಗೆ ಬಿಡ್ತಾನ. ಎಷ್ಟು ನಿರ್ಲಕ್ಷ್ಯ ನೋಡಿ, ಎಷ್ಟು ಧೈರ್ಯ ನೋಡಿ. ಒಂದು ಕಡೆ ಬಿಲಿಂಗ್ ಮಾಡ್ತಾನ, ಒಂದು ಕಡೆ ಹೇಳ್ತಾನ ಅವನು, ಒಂದು ಕಡೆ ಏನ್ ಹೇಳ್ತಾನ ಅವನು, ಕೇಸರಿ ಜಿಯಾದ್ ಮಾಡಿದಂತವ್ರನ್ನ ಇದೇ ಶಿಕ್ಷೆ, ಕೇಸರಿ ಜಿಯಾದ್ ಮಾಡಿದಂತವ್ರು ಯಾರೊಬ್ಬರು ಕೂಡ ಹಿಂದೂ ಪರ ಕಾರ್ಯಕರ್ತರಿಗೆ ಇದೇ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ಎಷ್ಟು ಕೂಡ ನೋಡಿ. ಅದಕ್ಕೋಸ್ಕರವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ತೀರ್ಮಾನವನ್ನು ತಗೊಂಡಿದ್ವಿ. ನಾವು ಏನೇ ಸಾದಿಕ್ ಅವ್ರ ಜೊತೆಲಿ ಯಾರ್ಯಾರು ಹಿಂಬಾಲಕರು ಸೇರ್ಕೊಂಡು ಶಿವರುದ್ರಪ್ಪ ಅವ್ರನ್ನ ಮರ್ಡರ್, ಗೌಸಿದ್ದಪ್ಪರನ್ನ ಮರ್ಡರ್ ಮಾಡಿದಾರೋ ಅವ್ರು ಪಾತಾಳದಲ್ಲಿದ್ದರೆ ಕೂಡ ಎಷ್ಟು ಸರ್ಕಾರ ಜೊತೆಲಿ ಗೃಹ ಮಂತ್ರಿಗಳು ಜೊತೆಲಿ ಪೊಲೀಸರು ಪಾತಾಳದಲ್ಲಿ ಬಚ್ಚಿಟ್ಟೆ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಮುದಾಯ ಅನ್ಯ ಸಮುದಾಯದ ಜನರು ಸಾದಿಕರನ್ನ ಹೊರಗಡೆ ಹೇಳ್ತೀವಿ. ಅವ್ರು ಗಲ್ಲು ಶಿಕ್ಷೆ ಕೊಡುವಂತ ಕೆಲಸ ಮಾಡ್ತೀವಿ, ಗಲ್ಲು ಶಿಕ್ಷೆ ಕೊಡುವಂತ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರ ಈ ಹೋರಾಟದಲ್ಲಿ ನಿಂತಿರ್ತಾರೆ ಅಂತ ಪ್ರಶ್ನೆ ಇಲ್ಲ. ಸಮಾಜ ಮುಖಂಡರು ಯಾವುದೇ ತೀರ್ಮಾನ ತಗೊಂಡ್ರೆ ಕೂಡ ಇವತ್ತು ಸಮಾಜದ ಮುಖಂಡರ ಜೊತೆಲಿ ಅನ್ಯ ಜಾತಿಯ ಮುಖಂಡರು, ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಏನೇ ತೀರ್ಮಾನ ತಗೊಂಡ್ರೆ ಕೂಡ ನನ್ನ ಜೀವಾವಧಿ ಕೂಡ ಪರವಾಗಿಲ್ಲ. ನಾನು ಈ ಹೋರಾಟದಲ್ಲಿ ಹಿಂದೆ ಸರಿಯಲ್ಲ. ನಮ್ಮ ಗೌಸಿದ್ದಪ್ಪರಿಗೆ ನ್ಯಾಯ ಸಿಗಬೇಕು. ಈ ಕೊಲೆ ಮಾಡಿದಂತರಿಗೆ ಅವರಿಗೆ ಮರಣ ದಂಡನೆ ಸಿಗಬೇಕನ್ನಂತ ಹೋರಾಟವನ್ನು ಮಾಡ್ತೀನಿ. ನಾನು ಈ ಸರ್ಕಾರ ಅನ್ನಂಥದ್ದು PFI ಸಂಘಟನೆಗಳಾಗಿರ್ಬೋದು, ಈ ಸಾದಿಕ್ ಅನ್ನಂತವ್ರು PFI ಸಂಘಟನೆಗಳಲ್ಲಿ ಬಹಳ ಸಕ್ರಿಯವಾಗಿ ಅವ್ರದಲ್ಲಿ ಜೋಡಿಸ್ಕೊಂಡಿದ್ದಾನ. ಅವನು ರೀಲ್ಸ್ ಮಾಡೋಂಥ ಟೈಮಲ್ಲಿ ನನಗೆ ಯಾರೋ ಒಬ್ರು ಏನೋ ಮಾಡ್ತಾ ಇದ್ದಂದ್ರೆ ನಾವ್ ಯಾವ್ದನ್ನ ಪಾರ್ಟಿಯವರು ಧರಣಿ ಮಾಡ್ತೀವಿ ಅಂದ್ರೆ ಅವರು ಪ್ರಿಕಾಷನರಿ ಮೇಜರ್ಸ್ ಅಲ್ಲಿ ಅವನ್ನ ಅರೆಸ್ಟ್ ಮಾಡ್ತಾರ, 144 ಸೆಕ್ಷನ್ ಹಾಕ್ತಾರ, ಪೊಲೀಸರು ಗುಂಪುಗಳಿದ್ರೆ ಚದುರಿಸ್ತಾರ, ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರ. ಯಾಕಂದ್ರೆ ಮುಂಜಾಗ್ರತಾ ಕ್ರಮಗಳ ಸಲುವಾಗಿ ಏನು ಘಟನೆಗಳಾಗಬಾರ್ದು. ಇವ್ನು ರೀಲ್ಸ್ ಮಾಡ್ತಾನ, ಡ್ರಗ್ಸ್ ಕುಡಿತಾನ,